ನಮಸ್ಕಾರ ಫ್ರೆಂಡ್ಸ್, SSC GD ರಿಕ್ರೂಟ್ಮೆಂಟ್ 2025 ಈ ಒಂದು ಹೊಸ ವೇಕೆನ್ಸಿಗೆ ನೀವು ಯಾವ ರೀತಿ ಅಪ್ಲೈ ಮಾಡಬೇಕು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡಿ, ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತಿಳಿಸೋಕ್ಕಿಂತ ಮುನ್ನ ಶಾರ್ಟಾಗಿ ಈ ಒಂದು ನೋಟಿಫಿಕೇಶನ್ ಬಗ್ಗೆ ನಿಮಗೆ ಡೀಟೇಲ್ ಆಗಿ ತೋರಿಸ್ಕೊಡ್ತೀನಿ. ಇಲ್ಲಿ ನೋಡ್ಬೋದು, ಕಂಪ್ನಿ ನೇಮ್ ಬಂದುಬಿಟ್ಟು ಸ್ಟಾಫ್ ಸೆಲೆಕ್ಷನ್ ಕಮಿಷನ್ SSC ಅಂತ ಇದೆ. ಇದಾದ ನಂತರ ಪೋಸ್ಟ್ ನೇಮ್ ಬಂದುಬಿಟ್ಟು ಕಾನ್ಸ್ಟೇಬಲ್ GD ಮತ್ತು ರೈಫಲ್ಮನ್ GD ಅಂತ ಇದೆ. ಇದಾದ ನಂತರ ನಂಬರ್ ಆಫ್ ಪೋಸ್ಟ್ ಬಂದುಬಿಟ್ಟು 25,487 ಒಟ್ಟು ವೇಕೆನ್ಸಿಗಳಿದೆ. ನಿಮ್ಮ ಒಂದು ಸ್ಯಾಲ್ರಿ ಬಂದುಬಿಟ್ಟು 21,700ರಿಂದ 69,100 ರೂಪಾಯಿ ಪರ್ ಮಂತ್ ನಿಮ್ಮ ಒಂದು ಸ್ಯಾಲ್ರಿ ಇರುತ್ತೆ. ಕ್ವಾಲಿಫಿಕೇಷನ್ ಬಂದುಬಿಟ್ಟು ನೀವು ಜಸ್ಟ್ 10th ಪಾಸ್ಔಟ್ ಆದರೆ ಸಾಕು. ಇದಾದ ನಂತರ ನಿಮ್ಮ ಒಂದು ಏಜ್ ಲಿಮಿಟ್ ಬಂದುಬಿಟ್ಟು ಇಲ್ಲಿ ನೋಡಿ 18ರಿಂದ 23 ವರ್ಷ ಆಗಿರಬೇಕು. ನೀವು ಏನಾದರೂ SC ST ದವರಾಗಿದ್ದರೆ 5 ವರ್ಷದ ಮೀಸಲಾತಿ ಇರುತ್ತೆ, ಅಂದರೆ 23 + 5 ವರ್ಷ. OBC ದವರಾಗಿದ್ದರೆ ಅವರಿಗೆ 3 ವರ್ಷದ ಮೀಸಲಾತಿ ಇರುತ್ತೆ, ಅಂದರೆ 23 + 3 ವರ್ಷದ ಮೀಸಲಾತಿ ಅವರಿಗೆ ಇರುತ್ತೆ. ಅದಾದ ನಂತರ ನಿಮ್ಮ ಒಂದು ಅಪ್ಲಿಕೇಶನ್ ಸ್ಟಾರ್ಟಿಂಗ್ ಡೇಟ್ ಬಂದುಬಿಟ್ಟು 1/12/2025. ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಲಾಸ್ಟ್ ಡೇಟ್ ಬಂದುಬಿಟ್ಟು 31/12/2025 ತನಕ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅವಕಾಶ ಇರುತ್ತೆ. ಅದಾದ ನಂತರ ನಿಮ್ಮ ಇಲ್ಲಿ ನೋಡ್ಬೋದು, ಅಫಿಷಿಯಲ್ ವೆಬ್ಸೈಟ್ ssc.government.in ಅಂತ ಇದೆ. ಇಲ್ಲಿ ನೋಡಿ, ನೀವು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕಂದ್ರೆ ನೀವು ಫಸ್ಟಾಗಿ ನೀವು ಗೂಗಲ್ನಲ್ಲಿ ಹೋಗಿ ssc.government.in ಅಂತ ಸರ್ಚ್ ಮಾಡಿ. ಇಲ್ಲಿ ನೋಡಿ, ಈ ಒಂದು ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೀವು ನೋಡ್ಬೋದು, ಲಾಗಿನ್ ಆರ್ ರಿಜಿಸ್ಟ್ರೇಷನ್ ಅಂತ ಇದೆಯಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ನೀವು ಏನಾದರೂ ಆಲ್ರೆಡಿ ಈ ಹಿಂದೆ ರಿಜಿಸ್ಟ್ರೇಷನ್ ಮಾಡಿದರೆ ನೀವು ಜಸ್ಟ್ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ ನಂತರ ನಿಮ್ಮ ಒಂದು ಪಾಸ್ವರ್ಡ್ ಹಾಕಿ ನೀವು ಜಸ್ಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ನೀವು ಏನಾದರೂ ಹೊಸಬರಾಗಿದ್ದರೆ ನೀವು ಏನು ಮಾಡಬೇಕಂದ್ರೆ ಇಲ್ಲಿ ರಿಜಿಸ್ಟರ್ ನೋ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡ್ಬೋದು, ನೀವು ಇಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಮೊದಲನೇ ಸ್ಟೆಪ್ನಲ್ಲಿ ಪರ್ಸ್ನಲ್ ಡೀಟೇಲ್ಸ್ ಕೇಳುತ್ತೆ, ಎರಡನೇ ಸ್ಟೆಪ್ನಲ್ಲಿ ಪಾಸ್ವರ್ಡ್ ಕ್ರಿಯೇಷನ್ ಕೇಳುತ್ತೆ, ಅದಾದ ನಂತರ ಮೂರನೇ ಸ್ಟೆಪ್ನಲ್ಲಿ ಅಡಿಷ್ನಲ್ ಡೀಟೇಲ್ಸ್ ಕೇಳುತ್ತೆ, ಅದಾದ ನಂತರ ಫೋರ್ತ್ ಸ್ಟೇಜ್ನಲ್ಲಿ ನಿಮಗೆ ಡಿಕ್ಲರೇಷನ್ ಅಂತ ಇರುತ್ತೆ, ಅದು ಒಂದು ಸ್ಟೆಪ್ ಇರುತ್ತೆ. ನೋಡಿ, ಮೊದಲನೇ ಸ್ಟೆಪ್ನಲ್ಲಿ ನಾವು ಪರ್ಸ್ನಲ್ ಡೀಟೇಲ್ಸ್ನ ನೋಡೋಣ. ಇಲ್ಲಿ ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು, ಡು ಯು ಹ್ಯಾವ್ ಎ ಆಧಾರ್ ಕಾರ್ಡ್ ಅಂತ ಕೇಳ್ತಾ ಇದೆ. ಎಸ್ ಅಂತ ಕ್ಲಿಕ್ ಮಾಡಿ. ಎಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಕೇಳುತ್ತೆ. ಆಧಾರ್ ಕಾರ್ಡ್ ನಂಬರನ್ನು ಹಾಕಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು, ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಲಿಂಕ್ ಇದೆಯೋ ಆ ಒಂದು ನಂಬರ್ಗೆ ಒಂದು OTP ಬರುತ್ತೆ. ಇಲ್ಲಿ ಆ್ಯಡ್ ಮಾಡಿ ವೆರಿಫೈ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸಕ್ಸಸ್ ಅಂತ ಬರುತ್ತೆ. ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ವೆರಿಫೈಡ್ ಅಂತ ಬರ್ತಾ ಇದೆಯಲ್ವಾ. ಅದಾದ ನಂತರ ನಿಮಗೆ ಇಲ್ಲಿ ನಿಮ್ಮ ಒಂದು ಕ್ಯಾಂಡಿಡೇಟ್ ನೇಮ್, ಅಂದರೆ ನಿಮ್ಮ ಹೆಸರು ನೋಡಿ, ನಿಮ್ಮ ಒಂದು ಹೆಸರು ನಿಮ್ಮ ಒಂದು 10ನೇ ತರಗತಿಯಲ್ಲಿ ಕಲಿತಿರೋ ನಿಮ್ಮ ಒಂದು ಮಾರ್ಕ್ಸ್ ಶೀಟ್ ಮೇಲೆ ಯಾವ ರೀತಿ ಇರುತ್ತೆ ಅದೇ ರೀತಿ ನೀವು ಇಲ್ಲಿ ಫಿಲಪ್ ಮಾಡಬೇಕು. ಇಲ್ಲಿ ನೋಡ್ಬೋದು, ಆ್ಯಸ್ ಪರ್ ಮ್ಯಾಟ್ರಿಕ್ಯುಲೇಷನ್ ಸರ್ಟಿಫಿಕೇಟ್ ಅಂತ ಹೇಳ್ತಿದೆ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಇದು 10th ಮಾರ್ಕ್ಸ್ ಕಾರ್ಡ್ ಇದೆ ನಂದು. ಇಲ್ಲಿ ನೋಡ್ಬೋದು ನಿಮ್ಮ ನೇಮ್, ಇಲ್ಲಿ 10th ಮಾರ್ಕ್ಸ್ ಕಾರ್ಡ್ ಮೇಲೆ ಯಾವ ರೀತಿ ಇರುತ್ತೆ ನೀವು ಅದೇ ರೀತಿಯಲ್ಲಿ ಫಿಲಪ್ ಮಾಡಬೇಕು. ಅದಾದ ನಂತರ ಹ್ಯಾವ್ ಯು ಎವರ್ ಚೇಂಜ್ಡ್ ಯುವರ್ ನೇಮ್ ಅಂತ ಕೇಳ್ತಾ ಇದೆ. ಇಲ್ಲಿ ನೀವು ಏನಾದರೂ ನಿಮ್ಮ ಹೆಸರು ಚೇಂಜ್ ಮಾಡೋದಿದ್ರೆ ಎಸ್ ಅಂತ ಹಾಕಿ, ಇಲ್ಲ ನಾನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ ಅಂದರೆ ನನ್ನ ಮೇಲೆ ಕ್ಲಿಕ್ ಮಾಡಿ. ಇದಾದ ನಂತರ ನಿಮ್ಮ ಒಂದು ಜೆಂಡರ್ ಚಾಯ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನೋಡ್ಬೋದು, ನೀವು ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ನೋಡಿ, ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಕೂಡ SSLC ಮಾರ್ಕ್ಸ್ ಕಾರ್ಡ್ನಲ್ಲಿ ಯಾವ ರೀತಿ ಇರುತ್ತೆ ಅದೇ ರೀತಿ ಹಾಕಿ. ಇದಾದ ನಂತರ ಇಲ್ಲಿ ವೆರಿಫೈಡ್ ಡೇಟ್ ಆಫ್ ಬರ್ತ್ ಅಂತ ಇರುತ್ತೆ, ಅದನ್ನು ಹಾಕಿ. ಅದಾದ ನಂತರ ಫಾದರ್ ನೇಮ್, ನಿಮ್ಮ ತಂದೆಯವರ ಹೆಸರು ಹಾಕಿ. ಅದಾದ ನಂತರ ನಿಮ್ಮ ಮದರ್ ನೇಮ್ ಕೂಡ ಹಾಕಿದ ನಂತರ ನೋಡಿ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು, ನಿಮ್ಮ ಒಂದು ಮ್ಯಾಟ್ರಿಕ್ಯುಲೇಷನ್ ಬೋರ್ಡ್ ಬಗ್ಗೆ ಕೇಳ್ತಾ ಇದೆ, ಅಂದರೆ ನಿಮ್ಮ 10th ಮಾರ್ಕ್ಸ್ ಕಾರ್ಡ್ ಮೇಲೆ ಮ್ಯಾಟ್ರಿಕ್ಯುಲೇಷನ್ ಬೋರ್ಡ್ ಇರುತ್ತೆ. ಇಲ್ಲಿ ನೀವು ನೋಡ್ಬೋದು, ಇದೇ ಬೋರ್ಡ್ ನೇಮ್ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್. ಇದೇ ರೀತಿ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ ಮೇಲೆ ಕೂಡ ಇರುತ್ತೆ. ಅದನ್ನು ಇಲ್ಲಿ ನೀವು ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ
ನಂತರ ನಿಮ್ಮ ಒಂದು ಬರುತ್ತೆ ರೋಲ್ ನಂಬರ್. ಇಲ್ಲಿ ನಿಮ್ಮ ರೋಲ್ ನಂಬರ್ ಕೂಡ ಇಲ್ಲಿ ನೋಡ್ಬೋದು. ಆಗ ಇಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತಲ್ಲ, ರಿಜಿಸ್ಟರ್ ನಂಬರ್ ಅಥವಾ ರೋಲ್ ನಂಬರ್ ಎರಡರ ಅರ್ಥ ಒಂದೇ. ತುಂಬ ಜನ ಏನು ಮಾಡ್ತಾರೆ, ರೋಲ್ ನಂಬರ್ ಅಂದ ತಕ್ಷಣ ಇಲ್ಲಿ ಒಂದು ಲೆಫ್ಟ್ ಸೈಡಲ್ಲಿ ಇರುತ್ತೆ, ಇದನ್ನು ಹಾಕೋಕ್ಕೆ ಹೋಗಿ ತಪ್ಪು ಮಾಡಿಬಿಡ್ತಾರೆ. ಅದನ್ನು ಹಾಕಬಾರ್ದು. ಇಲ್ಲಿ ನೀವು ನೋಡ್ಬೋದು ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆಯಲ್ವಾ, ಇದನ್ನು ನೀವು ಇಲ್ಲಿ ರೋಲ್ ನಂಬರ್ ಅಂತ ಇಲ್ಲಿ ಸ್ಲೈಡಲ್ಲಿ ತೋರಿಸ್ತಾ ಇದೆಯಲ್ವಾ, ಇಲ್ಲಿ ನೀವು ಹಾಕಬೇಕು. ಇದಾದ ನಂತರ ವೆರಿಫೈ ರೋಲ್ ನಂಬರ್ ಅಂತ ಇದೆ, ಅದನ್ನು ಇನ್ನೊಮ್ಮೆ ಹಾಕಿದಾಗ ನೀವು ಯಾವ ವರ್ಷ ಪಾಸ್ ಆಗಿದ್ದಾರೆ ಅದನ್ನು ಹಾಕಬೇಕು. ನೋಡಿ, ಯಾವ ವರ್ಷ ಪಾಸ್ ಆಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಡೀಟೇಲ್ ಆಗಿ ತೋರುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏಪ್ರಿಲ್ 2017 ನಾನು ಪಾಸ್ ಆಗಿದ್ದ ವರ್ಷ. ನಿಮಗೂ ಕೂಡ ನಿಮ್ಮ ಒಂದು 10th ಮಾರ್ಕ್ಸ್ ಕಾರ್ಡ್ನಲ್ಲಿ ಇದೇ ರೀತಿ ಇರುತ್ತೆ. ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ಅದನ್ನು ಇಲ್ಲಿ ನೀವು ಫಿಲಪ್ ಮಾಡ್ಕೋಬೇಕು. ಅದಾದ ನಂತರ ನಿಮ್ಮ ಒಂದು ಹೈಯೆಸ್ಟ್ ಎಜುಕೇಷನ್. ನೋಡಿ, ಈ ಒಂದು ಪೋಸ್ಟಿಗೆ ನೀವು ಜಸ್ಟ್ 10th ಬಗ್ಗೆ ಮಾತ್ರ ಕೇಳಿದ್ದಾರೆ. ನೀವು ಜಸ್ಟ್ 10th ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು. ಇನ್ ಕೇಸ್ ನೀವು ಹೈಯೆಸ್ಟ್ ನಿಮ್ಮ ಎಜುಕೇಷನ್ ಬೇಕಾದರೂ ನೀವು ಆ್ಯಡ್ ಮಾಡ್ಬೋದು. ಇದಾದ ನಂತರ ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಅಂತ ಬರ್ತಾ ಇದೆ. ಇಲ್ಲಿ ನೋಡಿ, ನೀವು ಕ್ಯಾಂಡಿಡೇಟ್ ಮೊಬೈಲ್ ನಂಬರ್ ಕೂಡ ಇಲ್ಲಿ ನೀವು ಆ್ಯಡ್ ಮಾಡಬೇಕು. ಇದಾದ ನಂತರ ನಿಮ್ಮ ಒಂದು ಇಮೇಲ್ ಐ ಡಿ. ಇಲ್ಲಿ ನೋಡಿ, ನಿಮ್ಮ ಒಂದು ಇಮೇಲ್ ಐ ಡಿ ಕೂಡ ಇಲ್ಲಿ ಕಡ್ಡಾಯವಾಗಿ, ಯಾಕೆಂದರೆ ಇಲ್ಲಿ ಸ್ಟಾರ್ ಮಾರ್ಕ್ ಇದೆ, ಇಲ್ಲಿ ನೋಡ್ಬೋದು. ಸ್ಟಾರ್ ಮಾರ್ಕ್ ಯಾವ್ಯಾವ ಇದೆ ಅವು ಎಲ್ಲ ನೀವು ಕಡ್ಡಾಯವಾಗಿ ಹಾಕಲೇಬೇಕಂದರ್ಥ. ಇದಾದ ನಂತರ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಕಂಪ್ಲೀಟ್ ಡೀಟೇಲ್ ವ್ಯಾಲಿಡೇಟೆಡ್ ಅಂತ ಈ ರೀತಿ ಹಸಿರು ಚಿಹ್ನೆಯಲ್ಲಿ ನಿಮ್ಮ ಒಂದು ಶೋ ಆಗುತ್ತೆ. ಇಲ್ಲಿ ನೋಡ್ಬೋದು ವ್ಯಾಲಿಡೇಟೆಡ್ ಅಂತ ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡ್ಬೋದು ನೀವು ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇಲ್ಲಿ ನಿಮ್ಮ ಒಂದು ರಿಜಿಸ್ಟ್ರೇಷನ್ ನಂಬರ್ ಏನಿದೆ ಇಲ್ಲಿ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಇಮೇಲ್ ಅಡ್ರೆಸ್ಗೆ ಒಂದು ರಿಜಿಸ್ಟ್ರೇಷನ್ ನಂಬರ್, ಅದೇ ರೀತಿ ರಿಜಿಸ್ಟ್ರೇಷನ್ ನಂಬರ್ ಜೊತೆಗೆ ಒಂದು ಪಾಸ್ವರ್ಡ್ ಬರುತ್ತೆ. ಇಲ್ಲಿ ನೀವು ಇಲ್ಲಿ ಹಾಕಬೇಕು. ಇಲ್ಲಿ ನೋಡ್ಬೋದು ನೀವು ನಿಮ್ಮ ಒಂದು ಇಮೇಲ್ ಐ ಡಿನಲ್ಲಿ ಬಂದಿರೋ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಅದರ ಪಕ್ಕದಲ್ಲಿ ನಿಮ್ಮ ಒಂದು ಪಾಸ್ವರ್ಡ್ ಬರುತ್ತೆ, ಅದನ್ನು ಇಲ್ಲಿ ಹಾಕ್ಕೊಂಡು ಕ್ಯಾಪ್ಚಾ ಕೋಡ್ ಏನು ಬರುತ್ತೆ ಇದನ್ನು ಇಲ್ಲಿ ಹಾಕಿ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೈನ್ ಇನ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ನೀವು ನ್ಯೂ ಪಾಸ್ವರ್ಡ್ ಅಂತ ಬರುತ್ತೆ. ಇಲ್ಲಿ ನೀವು ಒಂದು ಹೊಸ ಪಾಸ್ವರ್ಡನ್ನು ಹಾಕೋಬೇಕು. ನಿಮ್ಮ ಒಂದು ಪಾಸ್ವರ್ಡ್ ಯಾವ ರೀತಿ ಇರಬೇಕು ಅಂದರೆ, ಇಲ್ಲಿ ಎಕ್ಸಾಂಪಲ್ಗೆ ತೋರಿಸ್ತೀನಿ ನೋಡಿ. ನಿಮ್ಮ ಹೆಸರು ಏನಾದರೂ ಯಶ್ ಆಗಿದೆ ಅಂತ ಹಾಕ್ಕೊಡಿ. ನೀವು ಯಶ್ @23455 ಈ ರೀತಿ ಮಾಡ್ಕೋಬೇಕು. ಇನ್ ಕೇಸ್ ನಿಮ್ಮ ಹೆಸರು ಏನಾದರೂ, ನೀವು ಹೆಣ್ಮಕ್ಳು ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ಅವ್ರು ಯಾವ ರೀತಿ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ, ನಿಮ್ಮ ಹೆಸರು ಏನಾದರೂ ಪ್ರಿಯಾ ಆಗಿದ್ದರೆ ಇಲ್ಲಿ ನೀವು ಪ್ರಿಯಾ @1234 ಈ ರೀತಿ ನೀವು ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೇಕು. ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡು ಇಲ್ಲಿ ಇನ್ನೊಂದು ಕನ್ಫರ್ಮ್ ಪಾಸ್ವರ್ಡ್ ಅಂತ ಇರುತ್ತೆ. ಒಟ್ಟು 2 ಸಾರಿ ನಿಮ್ಮ ಒಂದು ಪಾಸ್ವರ್ಡ್ ಕೇಳುತ್ತೆ. ಇಲ್ಲಿ ಮೊದಲೇದು ಇಲ್ಲಿ, ಎರಡನೇದು ಇಲ್ಲಿ. ಅದಾದ ನಂತರ ನಿಮ್ಮ ಒಂದು ಸೆಕ್ಯೂರಿಟಿ ಕ್ವೆಶನ್ ಕೇಳುತ್ತೆ. ಸೆಕ್ಯೂರಿಟಿ ಕ್ವೆಶನ್ಸ್ ಯಾವ ರೀತಿ ಇರುತ್ತೆ ಅಂದರೆ, ಇಲ್ಲಿ ನೋಡ್ಬೋದು ಸೆಕ್ಯೂರಿಟಿ ಕ್ವೆಶನ್ 1. ಇಲ್ಲಿ ಸೆಕ್ಯೂರಿಟಿ ಕ್ವೆಶನ್ 1ನಲ್ಲಿ ನೋಡಿ, ವಾಟ್ ಸಿಟಿ ವೇರ್ ಯು ಬಾರ್ನ್, ನೀವು ಯಾವ ಒಂದು ಸಿಟಿಯಲ್ಲಿ ನೀವು ಬಾರ್ನ್ ಆಗಿದ್ದೀರಾ ಅಂತ ಅದನ್ನು ಕೇಳ್ತಿದ್ದೆ. ಇದರ ಒಂದು ಪ್ರಶ್ನೆಗೆ ಆನ್ಸರ್ ನೀವು ನೀಡಬೇಕು. ಅದೇ ರೀತಿ ಸೆಕ್ಯೂರಿಟಿ ಕ್ವೆಶನ್ ನಂಬರ್ 2, ಇದರಲ್ಲಿ ವಾಟ್ ಈಸ್ ಯುವರ್ ಫೇವ್ರೇಟ್ ಮೂವಿ ಅಂತ ಇದೆ. ನನ್ನ ಫೇವ್ರೇಟ್ ಮೂವಿ ಬಂದು ಹಿಂದಿ ಸಿನಿಮಾದಲ್ಲಿರೋ ದಂಗಲ್, ಕನ್ನಡದಲ್ಲಿರೋ ಯಜಮಾನ. ಅದೇ ರೀತಿ ನಿಮಗೆ ಯಾವ ಒಂದು ಮೂವಿ ಇಷ್ಟ ಇದೆಯೋ ಅದೇ ರೀತಿ ನೀವು ಇಲ್ಲಿ ಹಾಕಿ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಅಡಿಷ್ನಲ್ ಡೀಟೇಲ್ ಕೇಳುತ್ತೆ. ಇಲ್ಲಿ ನೋಡ್ಬೋದು ಅಡಿಷ್ನಲ್ ಡೀಟೇಲ್ನಲ್ಲಿ ನಿಮ್ಮ ಒಂದು ಕ್ಯಾಟಗರಿ ಕೇಳುತ್ತೆ. ನೀವು SC-ನೋ ST-ನೋ OBC-ದೋ ಜನರಲ್ಲೋ ಅದನ್ನು ಇಲ್ಲಿ ಚಾಯ್ಸ್ ಮಾಡ್ಕೊಳ್ಳಿ. ಅದ ನಂತರ ವೆರಿಫೈ ಕ್ಯಾಟಗರಿ ಚಾಯ್ಸ್ ಮಾಡ್ಕೊಳ್ಳಿ. ನಂತರ ನ್ಯಾಷನಾಲಿಟಿ ಇಂಡಿಯನ್ ಅಂತ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ವಿಸಿಬಲ್ ಐಡೆಂಟಿಫಿಕೇಷನ್ ಮಾರ್ಕ್ ಅಂತ ಇದೆ. ನಿಮಗೆ ಏನಾದರೂ ನಿಮ್ಮ ಮುಖದ ಮೇಲೆ ಅಥವಾ ನಿಮ್ಮ ಕೈ ಮೇಲೆ ಅಥವಾ ನಿಮ್ಮ ಕಾಲಿನ ಮೇಲೆ ಏನಾದರೂ ಮಾರ್ಕ್ ಇದ್ದರೆ ಆ ಮಾರ್ಕ್ನ ಹೆಸರು ಬರೆದು, ಇಲ್ಲದಿದ್ದರೆ ನಿಮ್ಮ ಮುಖದ ಮೇಲೆ ನಿಮ್ಮ ಕೈ ಮೇಲೆ ಯಾವುದೇ ರೀತಿಯ ಮಾರ್ಕ್ ಇರಲಿಲ್ಲ ಅಂದರೆ ನೋ ಮಾರ್ಕ್ ಅಂತ ಇಲ್ಲಿ ಟೈಪ್ ಮಾಡಿ. ಅದಾದ ನಂತರ ಆರ್ ಯು ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಅಂತ ಕೇಳ್ತಾ ಇದೆ. ಇದನ್ನು ನೋ ಅಂತ ಚಾಯ್ಸ್ ಮಾಡ್ಕೊಳ್ಳಿ.
ಇದಾದ ನಂತರ ಇಲ್ಲಿ ನಿಮ್ಮ ಒಂದು ಪರ್ಮನೆಂಟ್ ಅಡ್ರೆಸ್ ಬಗ್ಗೆ ಕೇಳುತ್ತೆ. ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು ಅಡ್ರೆಸ್ನಲ್ಲಿ ನಿಮ್ಮ ಒಂದು ಸ್ಟೇಟ್ ಆಗಿರ್ಬೋದು, ಅದಾದ ನಂತರ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನಿಮ್ಮ ಊರಿನ ಒಂದು ಪಿನ್ ಕೋಡ್ ನಂಬರನ್ನು ಹಾಕಿದ ನಂತರ ಇಲ್ಲಿ ನೀವು ನೋಡ್ಬೋದು ಇನ್ನೊಂದು ಪ್ರಶ್ನೆ ಕೇಳ್ತಾ ಇದ್ರೆ, ನೀವು ಏನಾದರೂ ನಿಮ್ಮ ಒಂದು ಅಡ್ರೆಸ್ ಸೇಮ್ ಆಗಿದ್ದರೆ ಅಂದರೆ ನೀವು ಇರುವಂಥ ಅಡ್ರೆಸ್ ಒಂದೇ ಆಗಿದ್ದರೆ ಇಲ್ಲಿ ನೀವು ಜಸ್ಟ್ ಸೇಮ್ ಎಸ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ನಿಮ್ಮ ಒಂದು ಸೇಮ್ ಅಡ್ರೆಸ್ ಏನಿದೆ ಇದು ಆಟೋಮೆಟಿಕ್ಲಿ ಫಿಲಪ್ ಆಗುತ್ತೆ. ನಿಮ್ಮ ಅಡ್ರೆಸ್ ಏನಾದರೂ ಬೇರೆ ಎರಡಾಗಿದ್ದರೆ ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೋಬೇಕು. ಅದಾದ ನಂತರ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೋಡ್ಬೋದು ಒನ್ ಟೈಮ್ ರಿಜಿಸ್ಟ್ರೇಷನ್ ಡಿಕ್ಲರೇಷನ್ ಅಂತ ಇದೆ ಅಲ್ವಾ, ಇಲ್ಲಿ ಆಯಗ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಇನ್ನೊಂದು ಗಮನಿಸಬೇಕು, ಪ್ರಿವ್ಯೂ OTR ಅಂತ ಇದೆ. ನಿಮಗೆ ಏನಾದರೂ ನಿಮ್ಮ ಒಂದು ಅಪ್ಲಿಕೇಶನಲ್ಲಿ ಏನಾದರೂ ಮಿಸ್ಟೇಕ್ ಇದೆಯೋ ಅಥವಾ ಕರೆಕ್ಟ್ ಆಗಿದೆಯೋ ಅಂತ ನೀವು ಏನಾದರೂ ಚೆಕ್ ಮಾಡ್ಕೊಳ್ಳೋ ಏನಾದರೂ ನಿಮಗೆ ಆಸೆ ಇದ್ದರೆ ಇಲ್ಲಿ ನೀವು ಪ್ರಿವ್ಯೂ OTR ಮೇಲೆ ಕ್ಲಿಕ್ ಮಾಡ್ಕೋಬೋದು. ಇಲ್ಲ ನನ್ನ ನಾನು ಅಪ್ಲೋಡ್ ಮಾಡಿರೋ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದೆ ಅಂದರೆ ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಡಿಕ್ಲೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಸಕ್ಸಸ್ ಡಿಕ್ಲರೇಷನ್ ಸಬ್ಮಿಟ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಈ ರೀತಿ ಬಂದಾಗ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಲೈವ್ ಎಕ್ಸಾಮಿನೇಷನ್, ಅದಾದ ನಂತರ ಮೈ ಅಪ್ಲಿಕೇಶನ್, ಅದಾದ ನಂತರ ಅಪ್ಲಿಕೇಶನ್ ಹಿಸ್ಟ್ರಿ ಅಂತ ಈ ರೀತಿ ಬರುತ್ತೆ. ಇದರಲ್ಲಿ ನೀವು ಲೈವ್ ಎಕ್ಸಾಮಿನೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು ಕಾನ್ಸ್ಟೇಬಲ್ JD ಇನ್ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ SSF ಆ್ಯಂಡ್ ರೈಫಲ್ ಮ್ಯಾನ್ ಆ್ಯಂಡ್ ಇನ್ ಅಸ್ಸಾಂ ರೈಫಲ್ಸ್ ಎಕ್ಸಾಮಿನೇಷನ್ 2026 ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಅಪ್ಲಿಕೇಶನ್ ಇನ್ ಡೇಟ್ ಕೂಡ ಕೊಟ್ಟಿದ್ದಾರೆ 31/12/2025. ಇಲ್ಲಿ ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಅಪ್ಲೈ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿ ನಿಮಗೆ ಪೇಜ್ ಓಪನ್ ಆಗಿದೆ. ಪೇಜ್ ಓಪನ್ ಆದಾಗ ಫಿಲ್ ಫಾರ್ಮ್ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಮ ಒಂದು ಎಜುಕೇಷನ್ ಡೀಟೇಲ್ ಕೇಳುತ್ತೆ. ಅದರಲ್ಲಿ ಮೊದಲನೇದಾಗಿ ನಿಮ್ಮ ಒಂದು ಹೈಯೆಸ್ಟ್ ಡೀಟೇಲ್ ಎಜುಕೇಷನ್ ಬಗ್ಗೆ ಕೇಳುತ್ತೆ. ಇಲ್ಲಿ ನೋಡ್ಬೋದು ಕ್ವಾಲಿಫಿಕೇಷನ್ ಎಜುಕೇಷನ್, ಇಲ್ಲಿ ನೀವು ಮೊದಲನೇದಾಗಿ ಡೀಟೇಲ್ಸ್ ಆಫ್ ಕ್ವಾಲಿಫಿಕೇಷನ್, ಮೊದಲನೇದಾಗಿ ನೀವು ಒಂದು 10th ನಲ್ಲಿ ಕಲ್ತಿರೋ ಡೀಟೇಲ್ ಬಗ್ಗೆ ನೀವು ಇಲ್ಲಿ ಹಾಕಬೇಕು. ಇಲ್ಲಿ ನೋಡ್ಬೋದು ನೀವು 10th ಸ್ಟ್ಯಾಂಡರ್ಡ್, ಅದಾದ ನಂತರ ನೀವು ಯಾವ ವರ್ಷ ಪಾಸ್ ಆಗಿದ್ದೀರೋ ಅಥವಾ ಫೇಲ್ ಆಗಿದ್ದೀರೋ ಅದನ್ನು ಹಾಕಬೇಕು. ಪಾಸ್ಡ್ ಅಂತ ಹಾಕ್ಕೊಳ್ಳಿ. ಅದಾದ ನಂತರ ನೀವು 10th ಎಕ್ಸಾಮ್ ಯಾವ ವರ್ಷ ಪಾಸ್ ಆಗಿದ್ದಾರೆ ಅದನ್ನು ಇಲ್ಲಿ ಹಾಕೋಬೇಕು. ಇದಾದ ನಂತರ ನೀವು ಯಾವ ಒಂದು ರಾಜ್ಯದ ಬೋರ್ಡ್ನಿಂದ ನೀವು ಪಾಸ್ ಆಗಿದ್ದೀರಾ ಅದನ್ನು ಇಲ್ಲಿ ಹಾಕೋಬೇಕು. ಇದಾದ ನಂತರ ಇಲ್ಲಿ ನೀವು ನಿಮ್ಮ ಒಂದು 10th ರೋಲ್ ನಂಬರ್ ಹಾಕ್ಕೊಳ್ಳಿ. ಅದಾದ ನಂತರ ನೀವು ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರಾ, 10th ಮಾರ್ಕ್ಸ್ ಕಾರ್ಡ್ನಲ್ಲಿ ನೀವು ನಿಮ್ಮ ಒಂದು ಪರ್ಸೆಂಟೇಜ್ ಎಷ್ಟಿದೆ ಅದನ್ನು ನೋಡಿಕೊಂಡು ಇಲ್ಲಿ ಫಿಲಪ್ ಮಾಡಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ, ಕ್ಲಿಕ್ ಮಾಡಿಕೊಂಡಾಗ ಅಡಿಷ್ನಲ್ ಇನ್ಫಾರ್ಮೇಷನ್ 1 ಅಂತ ಬರುತ್ತೆ. ಇದರಲ್ಲಿ ನೀವು ವೆದರ್ ಆರ್ ಯು ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಾ ಇದೆ. ಇಲ್ಲಿ ನೀವೇನಾದರೂ ಎಕ್ಸ್ ಸರ್ವಿಸ್ ಮ್ಯಾನ್ ಇದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಎಕ್ಸ್ ಸರ್ವಿಸ್ ಮ್ಯಾನ್ ಇಲ್ಲ ಅಂದರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ವೆದರ್ ಸೀಯಿಂಗ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಕೇಳುತ್ತೆ. ನೋಡಿ, SC ST ದವರಿಗೆ 5 ವರ್ಷದ ತನಕ ಮೀಸಲಾತಿ ಇದೆ. ನಿಮಗೆ ಏನಾದರೂ 23+ ಏಜ್ ಆಗಿದ್ದರೆ ನೀವು ಇಲ್ಲಿ ಏಜ್ ರಿಲ್ಯಾಕ್ಸೇಷನ್ ತೊಗೋಬೋದು. ಇಲ್ಲ ನಾನು 23 ವರ್ಷ ಒಳಗಡೆ ಇದ್ದೀನಿ ಅಂದರೆ ನೀವು ಇಲ್ಲಿ ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ನಿಮ್ಮ ಏಜ್ ರಿಲ್ಯಾಕ್ಸೇಷನ್ ಕೋಡ್ ಬಗ್ಗೆ ಕೇಳುತ್ತೆ. ನಿಮ್ಮ ಒಂದು ಕೋಡ್ ಚಾಯ್ಸ್ ಮಾಡ್ಕೋಬೇಕು. ಇದಾದ ನಂತರ ನೀವೇನಾದರೂ ಸ್ಪೋರ್ಟ್ಸ್ ಪರ್ಸನ್ ಆಗಿದ್ದರೆ ಎಸ್ ಅಂತ ಹಾಕ್ಕೊಳ್ಳಿ. ಇಲ್ಲ ನಾನು ಸ್ಪೋರ್ಟ್ಸ್ ಪರ್ಸನ್ ಇಲ್ಲ ಅಂತ ಇದ್ದರೆ ನೀವು ಇಲ್ಲಿ ನೋ ಅಂತ ಹಾಕೋಬೇಕು. ಅದಾದ ನಂತರ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಅಡಿಷ್ನಲ್ ಇನ್ಫಾರ್ಮೇಷನ್ 2 ಅಂತ ಬರ್ತಾ ಇದೆ. ಇದರಲ್ಲಿ ನೀವು ಪ್ರಿಫರೆನ್ಸ್ 1, ಪ್ರಿಫರೆನ್ಸ್ 2, ಅದಾದ ನಂತರ ಪ್ರಿಫರೆನ್ಸ್ 3 ಅಂತ ಇದೆ. ಇವು ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ಸ್ ಬಗ್ಗೆ ಕೇಳ್ತಾ ಇದೆ. ಎಕ್ಸಾಮಿನೇಷನ್ ಸೆಂಟರ್ಸ್ನ ನಮ್ಮ ಕರ್ನಾಟಕದಲ್ಲಿ ಕೂಡ ತುಂಬ ಜಾಗದಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿ, ನಮ್ಮ ಒಂದು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಕೊಟ್ಟಿದ್ದಾರೆ. ಅದಾದ ನಂತರ ಧಾರವಾಡ, ಕಲಬುರಗಿ, ಅದಾದ ನಂತರ ಶಿವಮೊಗ್ಗ, ಮಂಗಳೂರು, ಅದಾದ ನಂತರ ಉಡುಪಿ, ಮೈಸೂರು, ಗುಲ್ಬರ್ಗ, ಹುಬ್ಬಳ್ಳಿ ಸಾಕಷ್ಟು ಸೆಂಟರ್ಸ್ಗಳನ್ನ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಯಾವುದಾದ್ರೂ 3 ಸೆಂಟರ್ಸ್ಗಳನ್ನು ಮಾತ್ರ ಚಾಯ್ಸ್ ಮಾಡ್ಕೋಬೇಕು.
ಚಾಯ್ಸ್ ಮಾಡಿಕೊಂಡಾಗ ಇಲ್ಲಿ ನಿಮ್ಮ ಒಂದು ಡಿಸ್ಟಿಕ್ ಚಾಯ್ಸ್ ಮಾಡ್ಕೊಳ್ಳಿ. ಡಿಸ್ಟಿಕ್ ಚಾಯ್ಸ್ ಮಾಡಿಕೊಂಡಾಗ ಇಲ್ಲಿ ನೀವು ಕ್ಯಾಂಡಿಡೇಟ್ ಬಿಲಾಂಗ್ ಟು ಬಾರ್ಡರ್ ಡಿಸ್ಟಿಕ್ ಅಂತ ಕೇಳ್ತಿದೆ. ಇದು ನೋಡಿ, ನಮ್ಮ ಕರ್ನಾಟಕದಲ್ಲಿ ಯಾವುದೇ ಒಂದು ಜಿಲ್ಲೆ ಬಾರ್ಡರ್ನಲ್ಲಿ ಇಲ್ಲ. ಸೊ ಹೀಗಾಗಿ ನೀವು ನೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಇಲ್ಲಿ ನೀವು ಪ್ರಿಫರೆನ್ಸ್ ಆಫ್ ಪೋಸ್ಟ್ ಫಾರ್ ಆರ್ಗನೈಜೇಷನ್ಸ್ ಅಂತ ಬರ್ತಾಯಿದೆ. ಅಂದರೆ ನೀವು ಯಾವ ಒಂದು ಪ್ರಿಫರೆನ್ಸ್ ಅಂದರೆ BSF, ITBP, SSF ಈ ರೀತಿ ಇರುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸ್ತೇನೆ ನೋಡಿ, ಈ ರೀತಿ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು. ಮೊದಲೇದಾಗಿ ನೀವು ಯಾವ ಒಂದು ಪೋಸ್ಟಿಗೆ ಇಷ್ಟಪಡ್ತೀರಾ ಅಂದಂಗೆ, ಅಂದರೆ ನೀವು ಮೊದಲೇದಾಗಿ ಏನಾದರೂ BSFಗೆ ಹಾಕಿದರೆ ಇಲ್ಲಿ ನೀವು ಪೋಸ್ಟ್ ಕೋಡ್ ಬಂತು A ಹಾಕಬೇಕು. ನೀವು ಎರಡನೇದು ಏನಾದರೂ SSB ಹಾಕ್ತೀನಿ ಅಂದರೆ ಪೋಸ್ಟ್ ಕೋಡ್ ನೀವು D ಹಾಕಬೇಕು. ಅದಾದ ನಂತರ ಥರ್ಡ್ ನಂಬರ್ ನೀವು ಅಸ್ಸಾಂ ರೈಫಲ್ಸ್ ಹಾಕ್ತೀನಿ ಅಂದರೆ ಇಲ್ಲಿ F ಅಂತ ಹಾಕೋಬೇಕು. ನೋಡಿ, ಎಲ್ಲ ಒಂದೊಂದಾಗಿ ಹಾಕ್ಕೊಂಡಾಗ ನೋಡಿ ಈ ರೀತಿ ನೀವು ಇಲ್ಲಿ ನೋಡ್ಬೋದು. ನೀವು ಪ್ರಿಫರೆನ್ಸ್ ಈ ರೀತಿ ಬರುತ್ತೆ, A, C, B, E, D ಅಂತ. ಅದಾದ ನಂತರ ನೀವು ಇಲ್ಲಿ ಪ್ರಿಫರೆನ್ಸ್ ಹಾಕ್ಕೊಂಡಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಸಕ್ಸಸ್ಫುಲ್ ಅಂತ ಅಡಿಷ್ನಲ್ ಇನ್ಫಾರ್ಮೇಷನ್ ಟು ಸಕ್ಸಸ್ಫುಲ್ ಅಂತ ಬರುತ್ತೆ. ಅದಾದ ನಂತರ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ಒಂದು ಸ್ಕ್ಯಾನರ್ ಓಪನ್ ಆಗುತ್ತೆ. ಇದರಲ್ಲಿ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು. ಟು ಡೌನ್ಲೋಡ್ ದ ಆ್ಯಪ್ ಫ್ರಮ್ ದ ಪ್ಲೇ ಸ್ಟೋರ್ ಸ್ಕ್ಯಾನ್ ದ ಬಿಲೋ QR ಕೋಡ್ ಅಂತ. ಅಂದರೆ ಇದರ ಅರ್ಥ ನಿಮ್ಮ ಒಂದು ಲೈವ್ ಕ್ಯಾಪ್ಚರ್ ಅಂದರೆ ಫೇಸ್ ಅಥೆಂಟಿಫಿಕೇಷನ್ ಈ ಒಂದು ಆ್ಯಪ್ ಮುಖಾಂತರ ನೀವು ಫೇಸ್ ಅಥೆಂಟಿಫಿಕೇಷನ್ನ ಈ ಒಂದು ಆ್ಯಪ್ನಲ್ಲಿ ನಿಮ್ಮ ಲೈವ್ ಕ್ಯಾಪ್ಚರ್ ಫೋಟೋ ಬರುತ್ತೆ. ಆ ಒಂದು ಫೋಟೋನ ಕಂಪ್ಲೀಟ್ ಮಾಡ್ಕೋಬೇಕು. ನೋಡಿ, ಈ ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದಾಗ ಡೈರೆಕ್ಟಾಗಿ ನೀವು ಪ್ಲೇಸ್ಟೋರಿಗೆ ಹೋಗ್ತೀರಾ. ಅದರಲ್ಲಿ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡ್ಕೋಬೇಕು. ಅದರ ಹೆಸರು ಬಂದುಬಿಟ್ಟು ಮೈ SSC ಅಂತ. ಇದನ್ನು ಇನ್ಸ್ಟಾಲ್ ಮಾಡಿದ ನಂತರ ನಿಮ್ಮ ಒಂದು ಲೈವ್ ಕ್ಯಾಪ್ಚರ್ ಫೋಟೋ ಬರುತ್ತೆ. ಅದರಲ್ಲಿ ನೀವು ನೀಟಾಗಿ ಕ್ಲಿಯರಾಗಿ ಫೋಟೋ ತೊಗೊಬೇಕು. ಫೋಟೋ ತೆಗೆದಾಗ ಮತ್ತೆ ವಾಪಸ್ ನೀವು ವೆಬ್ಸೈಟಿಗೆ ಬರ್ತೀರಾ. ಬಂದಾಗ ಇಲ್ಲಿ ನೀವು ನೋಡ್ಬೋದು ಲೈವ್ ಕ್ಯಾಪ್ಚರ್ ಅಂತ ಇದೆ ಅಲ್ವಾ, ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೋಡಿ ಈ ರೀತಿ ಒಂದು ಕ್ಯಾಪ್ಚರ್ ಓಪನ್ ಆಗುತ್ತೆ. ಕ್ಯಾಪ್ಚರ್ ಓಪನ್ ಆದಾಗ ಇಲ್ಲಿ ನೋಡಿ ಕ್ಯಾಪ್ಚರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಫೋಟೋ ಇಲ್ಲಿ ಆ್ಯಡ್ ಆಗುತ್ತೆ. ಅದಾದ ನಂತರ ಸೇಮ್ ಅದೇ ರೀತಿ ಆದರೆ ನಿಮ್ಮ ಒಂದು ಸಿಗ್ನೇಚರ್ ಕೂಡ ಅಪ್ಲೋಡ್ ಮಾಡಬೇಕು. ನೋಡಿ, ನಿಮ್ಮ ಒಂದು ಸಿಗ್ನೇಚರ್ 10 KB ರಿಂದ 20 KB ತನಕ ಇರಬೇಕು. ಅದು JPG ಫಾರ್ಮೆಟ್ನಲ್ಲಿ. ನಿಮಗೆ ಏನಾದರೂ MBಯಲ್ಲಿರೋ ಸಿಗ್ನೇಚರ್ KBಯಲ್ಲಿ ಮಾಡೋಕ್ಕೆ ಬರ್ತಾಯಿಲ್ಲ ಅಂದರೆ ಪ್ಲೇಸ್ಟೋರ್ನಲ್ಲಿ ಹೋಗಿ ನೋಡಿ ಈ ರೀತಿ ಸರ್ಚ್ ಮಾಡ್ಕೊಳ್ಳಿ. ಇಲ್ಲಿ ನೋಡೋದು ಫೋಟೋ ಆ್ಯಂಡ್ ಪಿಕ್ಚರ್ ರಿಸೈಜರ್ ಅಂತ ಸರ್ಚ್ ಮಾಡಿದಾಗ ನೋಡಿ ಈ ರೀತಿ ಒಂದು ಆ್ಯಪ್ ಇನ್ಸ್ಟಾಲ್ ಆಗುತ್ತೆ, ಅಂದರೆ ಆ್ಯಪ್ ಓಪನ್ ಆಗುತ್ತೆ. ಇದನ್ನು ಇನ್ಸ್ಟಾಲ್ ಮಾಡಿಕೊಂಡು ನಿಮ್ಮ ಒಂದು ಫೋಟೋ ರಿಸೈಜ್ ಅಥವಾ JPG ಫಾರ್ಮೆಟ್ನಲ್ಲಿ ನೀವು ಕನ್ವರ್ಟ್ ಮಾಡ್ಕೋಬೋದು. ಇಲ್ಲಿ ನಿಮ್ಮ ಒಂದು ಅಪ್ಲಿಕೇಶನ್ ಸಿಗ್ನೇಚರ್ ಅಪ್ಲೋಡ್ ಮಾಡಿದಾಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇದಾದ ನಂತರ ನಿಮ್ಮ ಒಂದು ಫೋಟೋ ನಂತರ ನಿಮ್ಮ ಒಂದು ಸಿಗ್ನೇಚರ್ ಎರಡೂ ಕೂಡ ಅಪ್ಲೋಡ್ ಮಾಡಿದಾಗ ಇಲ್ಲಿ ನೀವು ಎರಡು ಫೋಟೋ ಮತ್ತು ಸಿಗ್ನೇಚರ್ ಎರಡೂ ಶೋ ಆಗುತ್ತೆ. ಶೋ ಆದಾಗ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾಗ ಡಿಕ್ಲರೇಷನ್ ಅಂತ ಈ ರೀತಿ ಓಪನ್ ಆಗುತ್ತೆ. ಅದರಲ್ಲಿ ನೀವು ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಕ್ಯಾಪ್ಚಾ ಕೋಡ್ನ ಹಾಕ್ಕೊಂಡು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇಲ್ಲಿ ನೀವು ನೋಡ್ಬೋದು ಫಾರಮ್ ರಿಸೀವ್ಡ್ ಸಕ್ಸಸ್ಫುಲ್ಲಿ, ಕಂಟೆಂಟ್ ವೆರಿಫಿಕೇಷನ್ ಪೆಂಡಿಂಗ್ ಅಂತ ಬರ್ತಿದೆ. ಅಂದರೆ ಮೇಕ್ ಪೇಮೆಂಟ್ ಮೇಲೆ ನೀವು ಕ್ಲಿಕ್ ಮಾಡ್ಕೊಂಡಾಗ ನಿಮ್ಮ ಒಂದು ಅಪ್ಲಿಕೇಶನ್ ಏನೇ ಅದು ಪೂರ್ತಿ ಆಗುತ್ತೆ. ಬೈ ಚಾನ್ಸ್ ನೀವು ಏನಾದರೂ ವುಮೆನ್ ಕ್ಯಾಂಡಿಡೇಟ್ ಆಗಿದ್ದರೆ ಅಥವಾ SC ST ದವರಾಗಿದ್ದರೆ ಅಥವಾ ಎಕ್ಸ್ ಸರ್ವಿಸ್ ಮ್ಯಾನ್ ಆಗಿದ್ದರೆ ನಿಮಗೆ ಯಾವುದೇ ರೀತಿಯ ಫೀಸ್ ಇಲ್ಲ. ನಿಮಗೆ ಫ್ರೀಯಾಗಿ ನೀವು ಅಪ್ಲಿಕೇಶನ್ ಆಗ್ಬೋದು. ನೋಡಿ, ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು ನೋಡ್ಬೋದು UPI ಥ್ರೂ ಅಥವಾ ATM, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ನೀವು ಯಾವುದ್ರ ಬೇಕಾದರೂ ಫೀಸ್ ಕಟ್ಬೋದು. ನಾನು UPI ಮುಖಾಂತರ ನಾನು ಫೀಸ್ ಕಟ್ತೀನಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನೋಡಿ ಇಲ್ಲಿ ಒಂದು ಸ್ಕ್ಯಾನರ್ ಬರುತ್ತೆ. ಈ ಒಂದು ನಿಮ್ಮ ಒಂದು ಫೋನ್ಪೇನಲ್ಲಿ ಇದನ್ನು ಸ್ಕ್ಯಾನ್ ಮಾಡಿದಾಗ ಇಲ್ಲಿ ನೋಡ್ಬೋದು 100 ರೂಪೀಸ್ ಅಂತ ಬರುತ್ತೆ. ಅದನ್ನು ನೀವು ಅಪ್ಲಿಕೇಶನ್ ಫೀಸ್ನ ಕಟ್ಟಬೇಕು. ಕಟ್ಟಿದಾಗ ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ಇದೆ ಅದು ಕಂಪ್ಲೀಟಾಗಿ ಪೂರ್ತಿ ಆಗುತ್ತೆ. ಅದೊಂದು ನಿಮ್ಮ ಒಂದು ಅಪ್ಲಿಕೇಶನ್ ಫಾರ್ಮ್ ನೀವು ಮೊಬೈಲಲ್ಲಿ PDF ಆಗಿ ಸೇವ್ ಮಾಡ್ಕೋಬೋದು ಅಥವಾ ಕಂಪ್ಯೂಟರ್ ಸೆಂಟರ್ನಲ್ಲಿ ನೀವು ಅದರದ್ದು ಪ್ರಿಂಟ್ ಬೇಕಾದರೂ ತೊಗೊಳ್ಬೋದು. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ವಿಡಿಯೋದಲ್ಲಿ. ನಿಮಗೆ ಪೂರ್ತಿ ಡೀಟೇಲ್ ಆಗಿ ಈ ವಿಡಿಯೋದ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು, ಈ ಒಂದು SSC GD ಕಾನ್ಸ್ಟೇಬಲ್ 2025 6ನೇ ಸಾಲಿನ ವೇಕೆನ್ಸಿಗೆ ಅಂತ ನಾನು ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ನಾನು ಹೇಳುವಲ್ಲಿ ಏನಾದರೂ ಮಿಸ್ಟೇಕ್ ಆಗಿದ್ದರೆ ದಯವಿಟ್ಟು ಕಾಮೆಂಟ್ಸ್ನಲ್ಲಿ ಹೇಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಕರೆಕ್ಟಾಗಿ ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ.
ಸೊ ಫ್ರೆಂಡ್ಸ್, ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಇಷ್ಟ ಆಗದೇ ಇದ್ದಲ್ಲಿ ಡಿಸ್ಲೈಕ್ ಮಾಡಿ, ಏನೂ ಅಭ್ಯಂತರ ಇಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.